ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಯೂನಿಟ್ 2 ಪ್ರೋಸ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಈಗ ಯೂನಿಟ್ 3 ಪ್ರೋಸ್ಗೆ ಹೋಗೋಣ. ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆದಿಯೋ. ಸೊ ಇದು ಒಂದು ಸ್ವಲ್ಪ ಸ್ಮಾಲ್ ಚಾಪ್ಟರ್, ಬಟ್ ಇದರಲ್ಲಿ ಇಂಗ್ಲಿಷ್ ವರ್ಡ್ಸ್ ಅಲ್ಲದೆ ಸ್ಪ್ಯಾನಿಷ್ ವರ್ಡ್ಸ್ ಕೂಡ ಕೆಲವುದಿದೆ. ಸೊ ಅದರಿಂದ ಸ್ವಲ್ಪ ಹೊಸ ವರ್ಡ್ಸ್ ಕಲ್ತಂಗೆ ಆಗುತ್ತೆ, ಆಯ್ತಾ. ಸೊ ಟೈಟಲ್ ಏನು? ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆದಿಯೋ. ಸೊ ರಿಯೋ ಅಂಡ್ ಮೆಡಿಯೋ ಅಂದರೆ ಯುನೈಟೆಡ್ ಸ್ಟೇಟ್ಸ್ USA ನ್ಯೂ ಮೆಕ್ಸಿಕೋ ಸ್ಟೇಟ್ ಇದೆ, ಅಲ್ಲಿ ಸ್ಯಾಂಟಫೆ ಅಂತ ಒಂದು ಏರಿಯಾದಲ್ಲಿ ಇರೋ ಒಂದು ಸಣ್ಣ ಹಳ್ಳಿ ರಿಯೋ ಅಂಡ್ ಮೆದಿಯೋ. ಓಕೆನಾ? ಆಥರ್ ಹೆಸರು ಹುವಾನ್ ಎ ಸೆಹಿಯೋ. ಇದು ವರ್ಡ್, ಈ ನೇಮು ಸ್ಪ್ಯಾನಿಷ್ ಅಲ್ಲಿ ಇರೋದು, ಆಯ್ತಾ. ಅದಕ್ಕೆ ಇಂಗ್ಲಿಷ್ ತರ ಪ್ರೊನೌನ್ಸಿಯೇಷನ್ ಅಲ್ಲ, ಇದೊಂದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸ್ಪ್ಯಾನಿಷ್ ಅಲ್ಲಿ ಈ ವರ್ಡ್ ಜೆ ಮತ್ತೆ ಎಲ್ ಅದೊಂದೆಲ್ಲ ಪ್ರೊನೌನ್ಸಿಯೇಷನ್ನು ಇಂಗ್ಲೀಷ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇಸ್ಡ್ ಆನ್ ವೇರ್ ದೇ ಆರ್ ಯೂಸ್ಡ್, ಆಯ್ತಾ. ಸೊ ಇದನ್ನ ಜುವಾನ್ ಎ ಸೆಡಿಲ್ಲೋ ಅನ್ಬಾರ್ದು, ಹುವಾನ್ ಎ ಸೆಹಿಯೋ ಅನ್ಬೇಕು. ಅದು ಆಥರ್ ಹೆಸರು, ಆಯ್ತಾ. ಸೊ ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್. ಸೊ ನಾವು ಮುಂಚೆ ಮಾಡಿದ ಥರನೇ ಫುಲ್ ಪ್ಯಾರಾಗ್ರಾಫ್ ಓದಿ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್. Paragraph 1. It took months of negotiation to come to an understanding with the old man. He was in no hurry. What he had the most of was time. He lived up in Rio and Medio, where his people had been for hundreds of years. He tilled the same land they had tilled. His house was small and wretched but quaint. The little creek ran through his land. His orchard was gnarled and beautiful. ಸೊ ಈಗ ಈ ಓಲ್ಡ್ ಮ್ಯಾನ್ ಬಗ್ಗೆ, ದ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆದಿಯೋ ಬಗ್ಗೆ, ಅವನ ಬ್ಯಾಕ್ ಗ್ರೌಂಡ್ ಏನು, ಸ್ವಲ್ಪ ಅವನ ಬ್ಯಾಕ್ ಸ್ಟೋರಿ ಏನು, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಸೊ ದಿ ಸ್ಟಾರ್ಟ್ ವಿತ್ ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿ ಓಲ್ಡ್ ಮ್ಯಾನ್. ಅಂದರೆ ಈ ಓಲ್ಡ್ ಮ್ಯಾನ್ ಜೊತೆ ಏನೋ ಒಂದು ಅವರು ನೆಗೋಸಿಯೇಷನ್ ಮಾಡ್ತಾ ಇದ್ದಾರೆ, ಅಂದರೆ ಏನೋ ಒಂದು ಮಾತುಕತೆ ನಡೀತಾ ಇದೆ. ಬಟ್ ಇಟ್ ಟುಕ್ ಮಂತ್ಸ್, ಹಲವಾರು ತಿಂಗಳುಗಳು ತಗೋತು ಒಂದು ಡಿಸಿಷನ್ಗೆ ಬರೋಕ್ಕೆ. ಯಾಕೆ? ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ಇನ್ ನೋ ಹರಿ. ಅವನು ಅಷ್ಟು ಅರ್ಜೆಂಟ್ ಮಾಡ್ತಿರ್ಲಿಲ್ಲ, ಆರಾಮಾಗಲಿ ಕೆಲಸಗಳು ಅಂತ ಹೇಳ್ತಾ ಇದ್ದ. ಸೊ ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಅಂದರೆ ಅವನಿಗೆ ತುಂಬ ಸಮಯ ಇತ್ತು, ಯಾಕೆಂದರೆ ಅವನು ಅಷ್ಟೊಂದೇನು ಬ್ಯುಸಿ ಪರ್ಸನ್ ಅಲ್ಲ. ಸೊ ಆರಾಮಾಗಿದ್ದ, ಅವನು ಅಷ್ಟು ತಲೆ ಕೆಡಿಸ್ಕೊಳ್ಳೋದೆ, ಆರಾಮಾಗಿ ಅದೊಂದು ನೆಗೋಸಿಯೇಷನ್ ಏನು ನಡೀತಾ ಇದ್ದ ಆರಾಮಾಗಿ ನಡೀಲಿ ಅನ್ನೋ ಥರ ಇದ್ದ ಅಂತ. ಸೊ ಈಗ ಅವನ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕೊಡ್ತಾರೆ. ಸೊ ಹಿ ಲಿವ್ಡ್ ಅಪ್ ಇನ್ ರಿಯೋ ಅಂಡ್ ಮೆದಿಯೋ ವೇರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಅವನು ಇರೋ ಹಳ್ಳಿಲಿ ಅವನ ಜನ, ಅವನ ತಂದೆ ತಾಯಿ, ಅವರ ತಂದೆ ತಾಯಿ ಎಲ್ಲ ಹಂಡ್ರೆಡ್ಸ್ ಆಫ್ ಇಯರ್ಸ್, ನೂರಾರು ವರ್ಷಗಳಿಂದ ಅಲ್ಲೇ ಇದ್ರು. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಅವನ ಪೂರ್ವಿಕರು ಏನೇನಿದ್ರು ಅವರು ಉಳ್ತಾ ಇದ್ದಿದ್ದ ಜಾಗನೇ ಅವನು ಉಳ್ತಾ ಇದ್ದ, ಅಲ್ಲೇ ಅವನು ವ್ಯವಸಾಯ ಮಾಡ್ಕೊಂಡಿರ್ತಿದ್ದ. ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರೆಚಿಡ್ ಬಟ್ ಕ್ವೈಂಟ್. ಅವನ ಮನೆ ಏನಿತ್ತಲ್ಲ ಅದು ತುಂಬ ಚಿಕ್ಕದಾಗಿತ್ತು, ಮತ್ತು ಈಗ ಅಷ್ಟು ಸುಂದರವಾಗಿರಲಿಲ್ಲ, ಬಟ್ ಒಂಥರ ಶಾಂತವಾಗಿ ಇತ್ತು ಅಂತ ಹೇಳ್ತಾರೆ. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಒಂದು ಸಣ್ಣ ಜರಿ ಹರ್ಕೊಂಡು ಹೋಗ್ತಾ ಇದೆ ಅವನ ಲ್ಯಾಂಡಲ್ಲಿ. ಹಿಸ್ ಆರ್ಚರ್ಡ್ ವಾಸ್ ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಅವನ ತೋಟ ಇರುತ್ತೆ, ಅಂದರೆ ಆ ಮನೆ ಸುತ್ತಾನೆ ಮರಗಳನ್ನೆಲ್ಲ ಬೆಳೆಸಿ ತೋಟ ಥರ ಮಾಡಿರ್ತಾನೆ. ಅದು ಜ್ಞಾಲ್ಡ್ ಅಂದರೆ ಏನು ಹೇಳ್ತಾರೆ, ಈಗ ತುಂಬ ಹಿಂಗೆ ಸುತ್ತಿ ಬೆಳೆಸಿ ಈ ತುಂಬ ಈ ಬ್ರಾಂಚ್ಗಳು ಅದು ಇದೆಲ್ಲ ತುಂಬಿಕೊಂಡಿರುತ್ತೆ, ಮತ್ತು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾರೆ. Paragraph number 2. The day of the sale, he came into the office. His coat was old, green, and faded. I thought of Senator Catron, who has been such a power with these people up there in the mountains. Perhaps it was one of his old Prince Alberts. He wore gloves. They were old and torn, and his fingertips showed through them. He carried a cane, but it was only the skeleton of a worn-out umbrella. Behind him walked one of his innumerable kin, a dark young man with eyes like a gazelle. ಓಕೆ, ಸೊ ಈಗ ಈ ಆಥರ್ ಇರೋ ಆಫೀಸ್ಗೆ, ಅಂದರೆ ಈ ನೆಗೋಸಿಯೇಷನ್, ಈ ಒಂದು ಡೀಲ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಈ ಆಥರ್ ಇರೋ ಆಫೀಸ್ಗೆ ಈ ಜೆಂಟಲ್ಮನ್ ಬರ್ತಾನೆ. ಸೊ ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದಿ ಆಫೀಸ್. ಅದು ಅರ್ಥ ಆಯ್ತಲ್ಲ. ಹಿಸ್ ಕೋಟ್ ವಾಸ್ ಓಲ್ಡ್, ಗ್ರೀನ್ ಆ್ಯಂಡ್ ಫೇಡೆಡ್. ಅವನು ಹಾಕಿರೋ ಕೋಟು ತುಂಬ ಹಳೆಯದಾಗಿ, ಗ್ರೀನ್ ಕಲರ್ ಕೋಟು ಹಳೆಯದಾಗಿ ಫೇಡ್ ಆಗಿತ್ತು. ಐ ಥಾಟ್ ಆಫ್ ಸೆನೆಟರ್ ಕ್ಯಾಟ್ರಾನ್, who had been such a power with these people up there in the mountains. ಸೊ ಈಗ ಈ ಮನುಷ್ಯ ಏನು ಥಿಂಕ್ ಮಾಡ್ತಾನೆ ಅಂದರೆ, ಸೆನೆಟರ್ ಕ್ಯಾಟ್ರಾನ್ ಅಂದರೆ ನ್ಯೂ ಮೆಕ್ಸಿಕೋ ಸ್ಟೇಟ್ದು ಸೆನೆಟರ್. ನಾವು ಈಗ ಇಲ್ಲಿ ಯಾವ ಥರ MP ಆ ಥರ ಇರ್ತಾರಲ್ಲ,
ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲಿ US ಅಲ್ಲಿ ಸೆನೆಟರ್ಗಳಿರ್ತಾರೆ. ಸೊ ಈ ನ್ಯೂ ಮೆಕ್ಸಿಕೋ ಸ್ಟೇಟಿಂದ ಒಬ್ಬ ಸೆನೆಟರ್ ಹೋಗಿರ್ತಾನೆ, ಸೆನೆಟರ್ ಕ್ಯಾಟ್ರೋನ್ ಅಂತ. ಸೊ ಅವನ ಥರನೇ ಈ ತಾತನ ನೋಡಿದ್ರೆ ಅವನ ಥರನೇ ಅವನ್ನ ಕಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ. ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಪ್ರಿನ್ಸ್ ಆಲ್ಬರ್ಟ್ಸ್ ಅಂದರೆ ದಿಸ್ ಈಸ್ ಅ ಟೈಪ್ ಆಫ್ ಕೋಟ್. ಲಾಂಗ್ ಕೋಟ್ ಇರುತ್ತಲ್ಲ, ಅದು ಸ್ವಲ್ಪ ಲಾಂಗ್ ಆಗಿ ಮಂಡಿ ತನಕ ಬರುವಂಥ ಕೋಟ್ ಅದು. ಪ್ರಿನ್ಸ್ ಆಲ್ಬರ್ಟ್ ಅಂದರೆ ಅದೊಂದು ಟೈಪ್ ಆಫ್ ಕೋಟ್. ಹಿ ವೋರ್ ಗ್ಲೌಸ್ ಹಾಕಿರ್ತಾನೆ. ದೇ ವರ್ ಓಲ್ಡ್ ಆ್ಯಂಡ್ ಟಾನ್ ಆ್ಯಂಡ್ ಇಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಆ ಗ್ಲೌಸ್ ಅವನೇನು ಹಾಕಿದ್ನಲ್ಲ ಅದು ತುಂಬ ಹಳೇದಾಗಿರುತ್ತೆ, ತುಂಬ ವರ್ಷದಿಂದ ಅದೇ ಗ್ಲೌಸ್ ಯೂಸ್ ಮಾಡಿ ಅದು ತೂತಾಗಿ ಅದರಿಂದ ಅವ್ನ ಫಿಂಗರ್ಸು ಅಂದರೆ ಅವ್ನ ಬೆರಳುಗಳು ಅದರಿಂದ ಕಾಣಿಸ್ತಾ ಇರುತ್ತೆ, ಅಷ್ಟು ಹಳೇದಾಗಿರೋ ಗ್ಲೌಸ್ ಹಾಕೊಂಡಿರ್ತಾನೆ. ಹಿ ಕ್ಯಾರಿಡ್ ಅ ಕೇನ್ ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ಅ ವರ್ನ್ ಔಟ್ ಅಂಬ್ರೆಲಾ. ಅವನೊಂದು ಕೋಲ್ ಹಿಡ್ಕೊಂಬರ್ತಾನೆ, ಬಟ್ ಅದು ಒಂದು ಹಳೇ ಅಂಬ್ರೆಲ್ಲಾದು, ಕಿತ್ತೋಗಿರೋ ಅಂಬ್ರೆಲ್ಲಾದು, ಬರೀ ಅದನ್ನ ಲಾಸ್ಟಲ್ಲಿ ಏನು ಉಳಿದಿರುತ್ತೆ ಎಲ್ಲ ಕಿತ್ತೋಗಿ ಅದನ್ನ ಅಸ್ಥಿಪಂಜರ ಥರ ಉಳಿದಿರುತ್ತಲ್ಲ ಅದು ಮಾತ್ರ ಇರುತ್ತೆ. ಅದನ್ನೇ ಅವನು ಕೋಲಾಗಿ ನಡೆಯೋಕ್ಕೆ ಕೋಲಾಗಿ ಸಪೋರ್ಟಾಗಿ ಯೂಸ್ ಮಾಡ್ತಾ ಇರ್ತಾನೆ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಯೂಮರಬಲ್ ಕಿನ್, ಅ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಅ ಗೆಸೆಲ್. ಅವನಿಂದೆ ಒಬ್ಬ ಹುಡುಗ ಬರ್ತಾನೆ, ಯಂಗ್ ಮ್ಯಾನ್. ಇನ್ಯೂಮರಬಲ್ ಕಿನ್ ಅಂದರೆ ಅವನಿಗೆ ಲೆಕ್ಕವೇ ಇಲ್ಲದೆ ಇರೋ ಅಷ್ಟು ಅವನ ಫ್ಯಾಮಿಲಿಯವರು, ಲೈಕ್ ಅವನ ನೆಫ್ಯೂಗಳು, ನೀಸ್ಗಳು, ಅವರ ಫ್ಯಾಮಿಲಿಯವರು ಚಿಕ್ಕ ಮಕ್ಕಳುಗಳು ತುಂಬ ಇದ್ದರು. ಆ ಥರ ಏನಪ್ಪ ಒಂಥರ ಲೆಕ್ಕನೇ ಇಡೋಕ್ಕಾಗದಿರೋ ಅಷ್ಟು ಜನ ಇದ್ದರು. ಅವರಲ್ಲಿ ಒಬ್ಬ ಇವನು ಅಂತ ಹೇಳ್ತಾರೆ. ಆ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಅ ಗಜಲ್. ಗಜಲ್ ಅಂದರೆ ಒಂದು ಸಣ್ಣ ಥರದ ಡಿಯರ್ ಅದು. ಅದನ್ನು ಕನ್ನಡದಲ್ಲಿ ಹೇಳಬೇಕು ಅಂದರೆ ಹರಿಣ ಅಂತೇನೋ ಹೇಳ್ತಾರೆ. ಸೊ ಅದರ ಕಣ್ಣುಗಳಂತೆ ಅವನ ಕಣ್ಣಿತ್ತು ಅಂತ. ಅಂದರೆ ಈ ಗಜಲ್ದ ಕಣ್ಣುಗಳಂದರೆ ದೊಡ್ಡದಾಗಿ ಇರುತ್ತೆ, ದೊಡ್ಡದಾಗಿ ಸುಂದರವಾಗಿರುತ್ತೆ, ಅದೇ ಥರ ಇತ್ತು ಅಂತ ಹೇಳ್ತಾರೆ. Paragraph 3. The old man bowed to all of us in the room. Then he removed his hat and gloves slowly and carefully. Chaplin once did that in a picture in a bank. He was the janitor. Then he handed his things to the boy who stood obediently behind the old man's chair. ಈಗ ಆ ಓಲ್ಡ್ ಮ್ಯಾನ್ ಜೆಂಟಲ್ಮನ್ ಬಂದು ಎಲ್ಲರಿಗೂ ಬೋ ಮಾಡಿ ನಮಸ್ಕಾರ ಮಾಡಿ ಅವನ ಹ್ಯಾಟು ಮತ್ತು ಗ್ಲೌಸ್ನ ಸ್ಲೋ ಆಗಿ ಕೇರ್ಫುಲ್ಲಾಗಿ ತೆಗಿತಾನೆ. ಸೊ ಈ ಸೀನು ಆಥರ್ ಯಾವ ಥರ ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ, ಚಾರ್ಲಿ ಚಾಪ್ಲಿನ್ ಒಂದು ಮೂವಿಲಿ ಇದೇ ಥರ ಮಾಡಿದ್ನಂತೆ. ಇನ್ನು ಮೂವಿಲಿ ಅವ್ನು ಬ್ಯಾಂಕಿಗೆ ಹೋಗಿ ಆ ಬ್ಯಾಂಕಲ್ಲಿ ಅವನು ಜಾನಿಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಜಾನಿಟರ್ ಅಂದರೆ ಏನು ಅಂದರೆ, ಈಗ ಅಲ್ಲಿ ಒಂದು ಜಾಗದ್ದು ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ಳೋರು. ಅಂದರೆ ಅಲ್ಲಿ ಏನೇನು ಮೇಂಟೆನೆನ್ಸ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕ್ಲೀನಿಂಗಿಂದ ಹಿಡಿದು ಏನಾದರೂ ಒಂದು ವಸ್ತು ಬಿದ್ದೋಗಿದೆ ಅದನ್ನು ಎತ್ತಿಡಬೇಕು, ಇಲ್ಲ ಏನಾದರೂ ಮೇಲೆ ಹತ್ತಿ ಕ್ಲೀನ್ ಮಾಡಬೇಕು, ಅದನ್ನೆಲ್ಲ ಮಾಡೋದು ಜಾನಿಟರೇ ಆಗಿರ್ತಾನೆ. ಸೊ ಚಾರ್ಲಿ ಚಾಪ್ಲಿನ್ ಒಂದು ಬ್ಯಾಂಕಲ್ಲಿ ಜಾನಿಟರ್ ಆಗಿ ಕೆಲಸ ಮಾಡುವಾಗ ಇದೇ ಥರ ಬಂದು ಹ್ಯಾಟು ಗ್ಲೌಸು ಸ್ಲೋ ಆಗಿ ತೆಗೆಯೋದು, ಆ ಥರ ಒಂದು ಸೀನ್ ಇತ್ತು. ಆ ಸೀನ್ ಥರನೇ ಈ ತಾತನೂ ಮಾಡಿದ್ದಾನೆ ಅಂತ ಹೇಳ್ತಾರೆ. ಸೊ ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹು ಸ್ಟುಡ್ ಒಬಿಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಈಗ ಅವನು ಗ್ಲೌಸು ಹ್ಯಾಟ್ ಎಲ್ಲ ತೆಗ್ದಲ್ವ, ಅದನ್ನೆಲ್ಲ ತೆಗೆದು ಅವನ ಜೊತೆ ಬಂದಿರ್ತಾನಲ್ಲ ಆ ಹುಡುಗ, ಅವನಿಗೆ ಕೊಡ್ತಾನೆ. ಅವನು ಈ ಜೆಂಟಲ್ಮನ್ ಚೇರ್ ಹಿಂದೆಗಡೆ ಒಬಿಡಿಯೆಂಟ್ ಆಗಿ ನಿಂತಿರ್ತಾನೆ. ನೆಕ್ಸ್ಟ್ paragraph 4. There was a great deal of conversation about Rain and his family. He was very proud of his large family. Finally we got down to business. Yes, he would sell as he had agreed for $1,200 in cash. We would buy and the money was ready. Don Anselmo, I said to him in Spanish, we have made a discovery. You remember that we sent that surveyor, that engineer up there to survey your land so as to make the deed. Well, he finds that you own more than 8 acres. He tells us that your land extends across the river and that you own almost twice as much as you thought. He didn't know that. And now, Don Anselmo, I added, these Americans are buona gente. They are good people and they are willing to pay you for the additional land as well, at the same rate per acre, so that instead of $1,200 you will get almost twice as much and the money is here for you. ಸೊ ಪ್ಯಾರಾಗ್ರಾಫ್ 4ಅಲ್ಲಿ there was a great deal of conversation about Rain and his family ಅಂತ ಹೇಳ್ತಾರೆ. ಅಂದರೆ ಏನು, ಮಳೆ ಹೇಗಾಗ್ತಾ ಇದೆ ಮತ್ತು ಅವನ ಫ್ಯಾಮಿಲಿ ಬಗ್ಗೆ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡ್ತಾರೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಅವ್ನ ಲಾರ್ಜ್ ಫ್ಯಾಮಿಲಿ ಬಗ್ಗೆ ಅವ್ನು ತುಂಬ ಸಂತೋಷ ಇತ್ತು. ಹಿ ವಾಸ್ ವೆರಿ ಪ್ರೌಡ್. ಆಯಿತಾ, ಇದೆಲ್ಲ ಆದಮೇಲೆ ಮಾತುಕತೆ ಮಾಡೋಣ ಅಂತ ಕೂತ್ಕೋತಾರೆ.
ಅವಾಗ ಹೇಳ್ತಾರೆ ಎಸ್ ಹಿ ವುಡ್ ಸೆಲ್ ಆಸ್ ಹಿ ಹ್ಯಾಡ್ ಅಗ್ರೀಡ್ ಫಾರ್ $1,200. ಅಂದರೆ $1,200, $1,200ಗೆ ಅವನ ಜಾಗನ ಸೇಲ್ ಮಾಡೋಕ್ಕೆ ಒಪ್ಕೊಂಡಿದ್ದಾನೆ ಈ ಜೆಂಟಲ್ಮ್ಯಾನ್. ವಿ ವುಡ್ ಬೈ ಅಂಡ್ ದ ಮನಿ ವಾಸ್ ರೆಡಿ. ಸೊ ಆ ಥರ ಹೇಳ್ತಾನೆ, ಅದು ತೊಗೊಳಕ್ಕೆ ಮನಿ ರೆಡಿ ಇದೆ. ಅವಾಗ ಅವ್ನು ಹೇಳ್ತಾನೆ, ಸ್ಪ್ಯಾನಿಷಲ್ಲಿ ಹೇಳ್ತಾನೆ, ಯಾಕೆಂದರೆ ಈ ವ್ಯಕ್ತಿ ಇದನ್ನಲ್ಲ ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ವಿಡಿಯೋ, ಅವ್ರ ಹೆಸರು ಅನ್ಸೆಲ್ಮೋ ಅಂತ. ಈ ಡಾನ್ ಅನ್ಸೆಲ್ಮೋ ಅಂತ ಹೇಳಿದ್ರೆ ಸ್ಪ್ಯಾನಿಷು ಇಟಾಲಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಅದೊಂಥರ ರೆಸ್ಪೆಕ್ಟ್ಫುಲ್ ಆಗಿ ಹೇಳತ್ತಾರೆ. ಈಗ ಇಂಗ್ಲೀಷಲ್ಲಿ ಸರ್ ಅಂತಾರಲ್ಲ ಆ ಥರ, ಡಾನ್ ಅಂದರೆ ಆ ಥರ ಸರ್ರನ್ನು ಲೆಕ್ಕ. ಈ ನಾವು ಅಂಡರ್ ವರ್ಲ್ಡ್ ಡಾನ್ ಆ ಥರ ಹೇಳೋದ ಥರ ಅಲ್ಲ, ಅದು ಈ ಅರ್ಥದಿಂದನೇ ಬಂದಿರೋದು. ಬಟ್ ಇಲ್ಲಿ ಹೇಳ್ತಾ ಇರೋದು ಡಾನ್ ಅಂದರೆ ಈಗ ಸರ್ ಅನ್ಸೆಲ್ಮೋ ಅಂತ, ಅಂದರೆ ಗೌರವ ಇಟ್ಟು ಅವ್ರು ಕರೆಯೋ ಥರ. ಸೊ ಡಾನ್ ಅನ್ಸೆಲ್ಮೋ, ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್, we have made a discovery. You remember that we sent that surveyor, that engineer up there to survey your land so as to make the deed. Well, he finds that you own more than 8 acres. He tells us that your land extends across the river and that you own almost twice as much as he thought. ಸೊ ಈಗ ಸ್ಪ್ಯಾನಿಷಲ್ಲಿ ಈ ಆಥರ್ ಇದಾರಲ್ಲ ಅವರು ಡಾನ್ ಅನ್ಸೆಲ್ಮೋ ಹತ್ರ ಹೇಳ್ತಾರೆ, ನಾವು ಒಂದು ಡಿಸ್ಕವರಿ ಮಾಡಿದ್ದೀವಿ. ಏನಂದರೆ ನಾವು ಒಂದು ಸರ್ವೇಯರ್ ಕಳಿಸಿದ್ವಲ್ಲ, ಒಂದು ಇಂಜಿನಿಯರು ನಿಮ್ಮ ಲ್ಯಾಂಡನ್ನೆಲ್ಲ ಚೆಕ್ ಮಾಡೋಕ್ಕೆ. ಅವರು ಅಲ್ಲೋಗಿ ಚೆಕ್ ಮಾಡಿದಾಗ ನಮ್ಗೇನು ಗೊತ್ತಾಗಿದೆ ಅಂದರೆ, ನೀವು 8 acres ಅಂತ ಹೇಳಿದ್ರಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಜಾಗ ನಿಮ್ಮ ಹೆಸರಲ್ಲಿದೆ ಅಂತ ನಮ್ಗೆ ತಿಳಿದು ಬಂದಿದೆ. ಇಟ್ ಟೆಲ್ಸ್ ಅಸ್ ದಟ್ ಯುವರ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ಅಂದರೆ ಒಂದು ಅವ್ರ ಲ್ಯಾಂಡಲ್ಲಿ ಜರಿ ಹರಿತಾ ಇತ್ತು ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಆ ಕಡೆಗೂ ನಿಮ್ಮದೇ ಜಾಗ ಇದೆ. ನೀವು ಅಂದ್ಕೊಂಡಿದ್ದಷ್ಟು ಆಲ್ಮೋಸ್ಟ್ 2ರಷ್ಟು ನಿಮ್ಮ ಜಾಗ ಇದೆ ಅಂತ ಹೇಳ್ತಾನೆ. ಬಟ್ ಈ ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ವಿಡಿಯೋ ಇದಾರಲ್ಲ, ಅವ್ನು ಇನ್ಮೇಲಿಂದ ಡಾನ್ ಅನ್ಸೆಲ್ಮೋ ಅಂತಲೇ ಕರೆಯೋಣ. ಸೊ ಈ ಡಾನ್ ಅನ್ಸೆಲ್ಮೋಗೆ he didn't know that, ಅವನಿಗೆ ಅಷ್ಟು ಜಾಗ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಆಗ ಈ ಆಥರ್ ಕಂಟಿನ್ಯೂ ಮಾಡಿ ಹೇಳ್ತಾನೆ, ಆ್ಯಂಡ್ ನೌ ಡಾನ್ ಅನ್ಸೆಲ್ಮೋ, ಐ read these Americans are buona gente, they are good people and they are willing to pay you for the additional land as well. ಸೊ ಈಗ ಏನು ಹೇಳ್ತಾನೆ, ಸೊ ಡಾನ್ ಅನ್ಸೆಲ್ಮೋ, ಈ ಅಮೇರಿಕನ್ಸ್ ಅಂದರೆ ಈ ವ್ಯಕ್ತಿ ಡಾನ್ ಅನ್ಸೆಲ್ಮೋ ಇದಾರಲ್ಲ, ಇವರು 2 ಆಪ್ಷನ್ಸ್ ಇದೆ. ಸೊ ಹಿ ಕುಡ್ ಬಿ ನೇಟಿವ್ ಅಮೇರಿಕನ್ಸ್ ಅಂತ ಹೇಳ್ತಾರೆ. ಅಂದರೆ ಅಮೇರಿಕಾದಲ್ಲಿ ಈ ಯುರೋಪಿಯನ್ಸ್ ಹೋಗಿ ಅಲ್ಲಿ ಕಾಲನೈಸ್ ಮಾಡೋಕ್ಕಿಂತ ಮುಂಚೆ ಅಲ್ಲಿದ್ದ ಜನನ ನೇಟಿವ್ ಅಮೇರಿಕನ್ಸ್. ಸೊ ಅವರು ತುಂಬ ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ, ಅವ್ರವ್ರದ್ದೇ ಒಂದಷ್ಟು ಭಾಷೆಗಳಿದೆ. ಕೆಲವರೆಲ್ಲ ಸ್ಪ್ಯಾನಿಷ್ ಮಾತಾಡ್ತಾರೆ, ಅಂಥವ್ರು ಇರ್ಬೋದು. ಇಲ್ಲ ಅಂದರೆ ವೆಸ್ಟರ್ನ್ ಯು ಎಸ್ ಎ ಮತ್ತು ಈಸ್ಟರ್ನ್ ಯು ಎಸ್ ಎ. ಈಸ್ಟರ್ನ್ ಯು ಎಸ್ ಎ ನೆದರ್ಲ್ಯಾಂಡ್ಸು ಮತ್ತು UK ಮೇಯ್ನಾಗಿ. ಸ್ಟಾರ್ಟಿಂಗಲ್ಲಿ ನೆದರ್ಲ್ಯಾಂಡ್ಸ್ ಇತ್ತು, ಬಟ್ ಅದಾದಮೇಲಿಂದ ಮೇಯ್ನಾಗಿ UK ಜನ, ಇಂಗ್ಲೆಂಡಿಂದ ಇರೋ ಜನ ಅದನ್ನು ಆಕ್ಯುಪೈ ಮಾಡಿರ್ತಾರೆ. ವೆಸ್ಟ್ ಕಡೆಗೆ ಅಂದರೆ ಈಗಿರೋ ಕ್ಯಾಲಿಫೋರ್ನಿಯಾ ಅದೆಲ್ಲ ಇರೋ ಸೈಡ್ಗೆ, ವೆಸ್ಟ್ ಸೈಡ್ಗೆ ಸ್ಪೇನ್ ರಾಜ್ಯದವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆಗ ಸ್ಪ್ಯಾನಿಷೇ ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿರೋ ಜನ ಸ್ಪ್ಯಾನಿಷ್ ಮಾತಾಡ್ತಾ ಇರ್ತಾರೆ. ಈಸ್ಟರ್ನ್ ಯು ಎಸ್ ಎಲ್ಲಿ ಇರ್ತಾರಲ್ಲ ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ. ಸೊ ಅವ್ರನ್ನ ಅವಾಗ ಅಮೇರಿಕನ್ಸ್ ಅಂತಿದ್ರು. ಇವ್ರು ಈ ಕಡೆ ಇರೋದು ಸ್ಪ್ಯಾನಿಷ್ ಸೆಟ್ಲರ್ಸು. ಸೊ ಅವರೆಲ್ಲ ಸ್ಪ್ಯಾನಿಷ್ ಮಾತಾಡ್ತಾರೆ. ಈ ಕಡೆ ಇಂಗ್ಲೆಂಡು ಸೆಟ್ಲ್ ಆಗಿರೋರು ಅವ್ರನ್ನ ಅಮೇರಿಕನ್ಸ್ ಅಂತ ಇದ್ದಾರೆ. ಅವಾಗ ಅವರು ಇಂಗ್ಲೀಷ್ ಮಾತಾಡ್ತಾರೆ, ಆಯಿತಾ. ಸೊ ಈಗ ಮಾತಾಡ್ತಾ ಇರೋದು ಈಗ ಈ ಅಪ್ಪ ಇವನು ಸ್ಪ್ಯಾನಿಷ್ ಸ್ಪೀಕಿಂಗ್ ಮನುಷ್ಯ. ಸೊ ಇವನು ಇರೋ ಜಾಗದಲ್ಲಿ ಈ ಅಮೇರಿಕನ್ಸು ಬಂದು ಇದೆಲ್ಲ ಅಂದರೆ ಅದಾದಮೇಲಿಂದ ಫುಲ್ಲು ಇಂಗ್ಲೆಂಡ್ ಅವರು ಫುಲ್ US ಎನ ಅವ್ರದ್ದೇ ವಶ ಮಾಡ್ಕೋತಾರೆ. ಬಟ್ ಅದೆಲ್ಲ ಆದಮೇಲೆ, ಇದು ತುಂಬ ವರ್ಷಗಳಾದಮೇಲೆ. ಸೊ ಈಗ ಈ ಅಪ್ಪ ಒಂದು ಹಳ್ಳಿಲಿದ್ದ, ಈ ಥರ ಸ್ಪ್ಯಾನಿಷ್ ಮಾತಾಡೋ ಒಂದು ವ್ಯಕ್ತಿ. ಆ ಹಳ್ಳಿ ಪೂರ್ತಿ ಎಲ್ಲರೂ ಸ್ಪ್ಯಾನಿಷ್ ಮಾತಾಡೋರೆ, ಆಯಿತಾ. ಸೊ ಅಲ್ಲಿ ಜಾಗ ತೊಗೋಬೇಕು ಅಂತ ಅಮೇರಿಕನ್ಸ್ ಬೇರೆ ಸಿಟಿಗಳಿಂದೆಲ್ಲ ಆ ಕಡೆಗೆ ಬರ್ತಾರೆ ತೊಗೊಳಕ್ಕೆ. ಸೊ ಅವ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದನ್ನು ಹೇಳೋದು. ಸೊ ದೀಸ್ ಅಮೇರಿಕನ್ಸ್ ಆರ್ ಬಿಯೋನಾ ಜೆಂತೆ. ಬಿಯೋನಾ ಜೆಂತೆ ಅಂದರೆ, ಬಿಯೋನಾ ಅಂದರೆ ಗುಡ್, ಜೆಂತೆ ಅಂದರೆ ಪೀಪಲ್. ಸೊ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಅಡಿಷನಲ್ ಲ್ಯಾಂಡ್ ಎಸ್ ವೆಲ್. ಈಗ ತುಂಬ ಲ್ಯಾಂಡ್ ಇದೆ ಅಂತ ಈಗ ಫಸ್ಟೇ $1,200 ಅಂತ ಅವರು ಡೀಲ್ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಈಗ ಅವ್ರು ಸರ್ವೇಯರ್ ಕಳಿಸ್ದಾಗ ಗೊತ್ತೈತೇನೋ, ಜಾಸ್ತಿ ಲ್ಯಾಂಡ್ ಇದೆ, ಇನ್ನೂ ಮುಂಚೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲ್ಯಾಂಡ್ ಇದೆ. ಅದಕ್ಕೆ ಈ ಅಮೇರಿಕನ್ಸು ದೇ ಆರ್ ಗುಡ್ ಪೀಪಲ್. ಅವ್ರಿಗೆ ಜಾಸ್ತಿ ಲ್ಯಾಂಡ್ ಏನಿದೆ ಅಂತ ನಿಮ್ಗೆ ಗೊತ್ತಾಗಿದೆಯಲ್ಲ, ಅದಕ್ಕೂ ಮುಂಚೆ ನಿಮ್ಮ ಏಕರ್ಗೆ ಎಷ್ಟು ಅಂತ ದುಡ್ಡು ಹೇಳಿದ್ರು ಅಷ್ಟೇ ರೇಟಲ್ಲಿ ದುಡ್ಡು ಕೊಡ್ತಾರೆ. ಸೊ ಆಗ ನಿಮ್ಗೆ ಆಲ್ಮೋಸ್ಟ್ ಮುಂಚೆ ಹೇಳಿದಕ್ಕಿಂತ ಡಬಲ್ ರೇಟ್ ನಿಮಗೆ ಸಿಗುತ್ತೆ, ಮತ್ತು ಆ ಮನಿ ಇಲ್ಲೇ ರೆಡಿಯಾಗಿದೆ ದುಡ್ಡು ಅಂತ ಹೇಳ್ತಾನೆ. Next, paragraph number 5. The old man hung his head for a moment in thought. Then he stood up and stared at me. Friend, he said, I do not like to have you speak to me in that manner. I kept still and let him have his say. I know these Americans are good people, and that is why I have agreed to sell to them. But I do not care to be insulted.
I have agreed to sell my house and land for $1,200 and that is the price. ಸೊ ಇಲ್ಲಿ ಏನಂತಾರೆ, ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಅಂತಾರಲ್ಲ, ಆ ಥರ ಆಯ್ತಿದ್ದು. ಸೊ ಈಗ ಪ್ಯಾರಾಗ್ರಾಫ್ 5 ಏನು ಹೇಳ್ತಾರೆ, ದ ಓಲ್ಡ್ ಮ್ಯಾನ್ ಹಂಗೆ ಸೈಡ್ ಫಾರ್ ಮೂಮೆಂಟ್ ಇನ್ ಥಾಟ್. ಈಗ ಇವನು ಹೇಳ್ತಾನೆ, ನಿಮ್ಗೆ ಆಲ್ಮೋಸ್ಟ್ ಡಬಲ್ ರೇಟ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ಯಾಕೆಂದರೆ ನಿಮ್ಮ ಜಾಗ ತುಂಬ ದೊಡ್ಡದಾಗಿದೆ ಅಂತ ಗೊತ್ತಾಗಿದೆ, ಅದಕ್ಕೆ ನಾವು ಡಬಲ್ ರೇಟ್ ಕೊಡೋಕ್ಕೆ ರೆಡಿ ಇದ್ದೀವಿ, ದುಡ್ಡು ರೆಡಿ ಇದೆ ಅಂತ ಹೇಳ್ತಾರೆ. ಈಗ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ, ಅವನು ಸ್ವಲ್ಪ ಥಿಂಕ್ ಮಾಡ್ತಾನೆ, ಒಂದು ನಿಮಿಷ ಥಿಂಕ್ ಮಾಡಿಬಿಟ್ಟು ನಿಂತ್ಬಿಟ್ಟು ಹೇಳ್ತಾನೆ, ಫ್ರೆಂಡ್, ನೀನೀಗ ಹೇಳ್ದಲ್ಲ ಈ ರೀತಿ ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತಾನೆ. ಅವಾಗ ಯಾವ ಥರ ಏನು ಮಾಡ್ತಾನೆ, ಹಿ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಸೇ. ಏನು ಹೇಳಿದೆ ಅವ್ನು ಏನು ಹೇಳ್ತಾನೆ ನೋಡೋಣ ಅಂತ ಸುಮ್ಮನೆ ಕೂತಿರ್ತಾನೆ. ಆಗ ಡಾನ್ ಅಂಡ್ ಸಲ್ಮಾ ಕಂಟಿನ್ಯೂ ಮಾಡ್ತಾನೆ, ಐ ನೋ ದಿಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್, ಇವರು ಒಳ್ಳೆ ಜನ ಅಂತ ಗೊತ್ತು, ನಾನು ಅದಕ್ಕೆ ಅವ್ರಿಗೆ ಲ್ಯಾಂಡ್ನ ಸೆಲ್ ಮಾಡೋಕ್ಕೆ ಅಂತ ಒಪ್ಕೊಂಡಿದ್ದು. ಬಟ್ ನಾನು ಈ ಥರ ದುಡ್ಡು ಜಾಸ್ತಿ ಕೊಡೋದು ಇದನ್ನು ಮಾಡಿ ನನಗೆ ಇನ್ಸಲ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಅಂದರೆ ಏನು, ದುಡ್ಡು ಜಾಸ್ತಿ ಕೊಡೋದಲ್ಲ, ನಾವು ಆಗಲೇ ಒಂದು ಡೀಲಿಗೆ ಒಪ್ಕೊಂಡಿದ್ದೀವಿ, ಸೊ ನಾವು ಏನೇ ಆದರೂ ಆ ಡೀಲ್ಗೆ ಇದು ಮಾಡಬೇಕು, ನೀವು ಜಾಸ್ತಿ ದುಡ್ಡು ಕೊಡೋದನ್ನ ಆ ದುರಾಸೆ ನನಗಿಲ್ಲ ಅನ್ನೋ ರೀತಿಲಿ ಹೇಳ್ತಾನೆ. ಸೊ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ಓಕೆ, ಅರ್ಥ ಆಯ್ತಲ್ಲ. ಸೊ ಈಗ ಪ್ಯಾರಾಗ್ರಾಫ್ 6ಗೆ ಹೋಗೋಣ. I argued with him, but it was useless. Finally, he signed the deed and took the money, but refused to take more than the amount agreed upon. Then he shook hands all around, put on his ragged gloves, took his stick, and walked out with the boy behind him. ಸೊ ಈಗ ಆಥರು ಸ್ವಲ್ಪ ಆರ್ಗ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಇಲ್ಲ ನಿಮ್ಮ ಲ್ಯಾಂಡ್ ಜಾಸ್ತಿ ಇದೆ, ಸೊ ಅದಕ್ಕೆ ದುಡ್ಡು ಜಾಸ್ತಿ ಬರುತ್ತೆ ತಗೊಳ್ಳಿ ಅಂತ. ಬಟ್ ಅವನೇನು ಹೇಳ್ತಾನೆ, ಮುಂಚೆ ಹೇಳ್ದಂಗೆ ಅವನ ಆ ಡೀಲ್ಗೆ ಒಪ್ಕೊಂಡಿರೋದನ್ನೇ ಮಾಡಬೇಕು ಅನ್ನೋ ಥರ ಮಾತಾಡಿರ್ತಾನೆ. ಫೈನಲಿ ಡೀಲೆಲ್ಲ ಸೈನ್ ಮಾಡ್ತಾರೆ. ಆಮೇಲಿಂದ ಅವನಿಗಿರೋದು ದುಡ್ಡು ಅಂದರೆ $1,200 ಏನು ಅಗ್ರಿ ಮಾಡಿದ್ರು ಅದನ್ನು ಇಸ್ಕೋತಾನೆ. ಬಟ್ ಹಿ ರೆಫ್ಯೂಸಸ್ ಟು ಟೇಕ್ ಮೋರ್ ದೆನ್ ದಿ ಅಮೌಂಟ್ ಅಗ್ರೀಡ್ ಅಪಾನ್. $1,200 ಅಲ್ಲದೆ ಜಾಸ್ತಿ ಅವ್ನು ತೊಗೊಳಕ್ಕೆ ಒಪ್ಕೊಳ್ಳಲ್ಲ. ದೆನ್ ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಪುಟ್ ಆನ್ ಹಿಸ್ ರಾಗೆಡ್ ಗ್ಲೌಸ್, ಟುಕ್ ಎ ಸ್ಟಿಕ್ ಆ್ಯಂಡ್ ವಾಕ್ಡ್ ಔಟ್ ದ ಬಾಯ್ ಬಿಹೈಂಡ್ ಹಿಮ್. ಆಮೇಲಿಂದ ಎಲ್ಲ ಅಲ್ಲಿ ಆಫೀಸಲ್ಲಿ ಇರೋರು ಎಲ್ಲರ ಹತ್ರನೂ ಹ್ಯಾಂಡ್ ಶೇಕ್ ಮಾಡಿ ಅವ್ನು ಅರ್ಧೋಗಿರೋ ಗ್ಲೌಸ್ನ ವಾಪಸ್ ಹಾಕ್ಕೊಂಡು ಸ್ಟಿಕ್ ತೊಗೊಂಡು ಆ ಬಾಯ್ ಜೊತೆ ತಿರ್ಗಾ ವಾಪಸ್ ಹೋಗ್ತಾನೆ. ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ಈಗ ಪ್ಯಾರಾಗ್ರಾಫ್ 7. A month later, my friends had moved into Rio and Medio. They had replastered the old house, pruned the trees, patched the fence, and moved in summer. One day, they came back to the office to complain. The children of the village were overrunning their property. They came every day and played under the trees, built little play fences around them, and took blossoms. When they were spoken to, they only laughed and talked back good-naturedly in Spanish. So ಇದೆಲ್ಲ ಆಗಿ ಒಂದು ತಿಂಗಳಾಗಿದೆ. ಈ ಆಥರ್ ಫ್ರೆಂಡ್ಸ್ ಯಾರ ಜಾಗ ತೊಗೊಂಡಿದ್ರಲ್ಲ ಅವರು ಆ ಜಾಗಕ್ಕೆ ರಿಯೋ ಆ್ಯಂಡ್ ಮಿದಿಯೋಗೆ ಬಂದು ಸೇರ್ಕೊಂಡಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಹಳೆ ಮನೆ ಅಲ್ವಾ ಅದು, ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿ ರೀಪ್ಲಾಸ್ಟರ್ ಮಾಡ್ತಾರೆ, ಅಂದರೆ ಪೇಂಟ್ ಹೊಡ್ಸೋದು ಅದನ್ನೆಲ್ಲ ಮಾಡ್ತಾರೆ. ಪ್ರೂನ್ ದ ಟ್ರೀಸ್ ಅಂದರೆ ಈ ಮರಗಳೆಲ್ಲ ತುಂಬ ಜಾಸ್ತಿ ಬೆಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ತುಂಬ ಓವರಾಗಿ ಬೆಳ್ಕೊಂಡಿರೋ ಬ್ರಾಂಚಸ್ನೆಲ್ಲ ಕಟ್ ಮಾಡಿ ಇದಕ್ಕೆಲ್ಲ ಸುಂದರವಾಗಿ ಮಾಡ್ತಾರೆ. ಮತ್ತು ಪ್ಯಾಚ್ ದ ಫೆನ್ಸ್, ಈಗ ಫೆನ್ಸ್ ಇರುತ್ತಲ್ಲ ಪ್ರಾಪರ್ಟಿ ಸುತ್ತ ಏನವರು ಗೋಡೆ ಥರ ಕಟ್ಟಿರ್ತಾರೆ, ಅದನ್ನೆಲ್ಲ ಅಲ್ಲೆಲ್ಲ ಎಲ್ಲೆಲ್ಲಿ ಅದು ಕಿತ್ತೋಗಿತ್ತು, ಮುರಿದೋಗಿತ್ತು, ಇಲ್ಲ ಬಿದ್ದೋಗಿತ್ತು ಅದನ್ನೆಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಸಮ್ಮರ್ ಕಾಲದಲ್ಲಿ ಅವರು ಅಲ್ಲಿಗೆ ಬಂದು ಸೇರ್ಕೋತಾರೆ. ಸೊ ಒನ್ ಡೇ ಅವ್ರ ಆಫೀಸಿಗೆ ಬರ್ತಾರೆ ಕಂಪ್ಲೇಂಟ್ ಮಾಡೋಕ್ಕೆ. ಏನಂತ, ಆ ಊರಿನ ಮಕ್ಕಳು ಬಂದು ಅವ್ರ ಪ್ರಾಪರ್ಟಿ ಒಳಗಡೆ ದಿನ ಬರ್ತಾ ಇದ್ದಾರೆ, ಅಲ್ಲಿ ಬಂದು ದಿನ ಆಟಾಡ್ತಾರೆ, ಟ್ರೀಗಳ ಕೆಳಗಡೆ ಕೂತ್ಕೊಂಡು ಆಟಾಡ್ತಾರೆ, ಚಿಕ್ಕ ಚಿಕ್ಕದಾಗಿ ಫೆನ್ಸ್ಗಳು ಕಟ್ಕೊಂಡು ಆಟಾಡ್ತಾರೆ, ಮತ್ತು ಅಲ್ಲಿ ಹೂವುಗಳೆಲ್ಲ ಬೆಳೆದಿರೋದನ್ನೆಲ್ಲ ತೊಗೊಂಡೋಗ್ತಾ ಇದ್ದಾರೆ ಅಂತ ಕೇಳ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಈ ಓನರ್ಸ್ ಹೊಸ್ದಾಗಿ ಬಂದಿರ್ತಾರಲ್ಲ ಅವ್ರು ಹೋಗಿ ಮಕ್ಳ ಹತ್ರ ಮಾತಾಡ್ತಾರೆ ಹಿಂಗೆ ಅಂತ. ಸೊ ಏನು ಮಾಡ್ತಿದ್ದೀರಾ ಆ ಥರ ಎಲ್ಲ ಕೇಳಿದಾಗ ಮಕ್ಕಳು ಏನು ಮಾಡ್ತಾರೆ, ಬರೀ ನಕ್ಬಿಟ್ಟು ಅವ್ರು ಒಳ್ಳೆ ರೀತಿಲಿ, ಅಂದರೆ ಇವರು ಹುಟ್ಟಿದಾಗಿಂದ ಹಲವಾರು ವರ್ಷಗಳಿಂದ ಇವ್ರು ಇದೇ ಮಾಡ್ಕೊಂಡು ದಿನ ಅಲ್ಲಿ ಬಂದು ಆಟ ಆಡ್ಕೊಂಡು ದಿನ ಇದು ಬಂದು ಮಾಡ್ತಾ ಇರ್ತಾರೆ. ಆ ಡಾನ್ ಅನ್ಸಲ್ಮೋ ಏನೂ ಅವ್ರಿಗೆ ಇದು ಮಾಡಲ್ಲ, ಯಾಕೆಂದರೆ ಅವ್ರು ಆಟಾಡೋಕ್ಕೆ ಅಂತಲೇ ಮಾಡಿಟ್ಟಿರ್ತಾನೆ ಡಾನ್ ಅನ್ಸಲ್ಮೋ. ಸೊ ಅವ್ರು ಅದೇ ಅಭ್ಯಾಸ ಆಗಿರುತ್ತಲ್ಲ, ಸೊ ಅವರು ಇದು ಮಾಡಲ್ಲ, ಅವ್ರು ನಾವು ಇದೇ ಥರ ಆಟಾಡ್ಕೊಂಡೆ ಮುಂಚೆಯಿಂದಿರೋದು ಅಂತ ನಗ್ನಗ್ತಾ ಹೇಳ್ಕೊಂಡು ಅವ್ರು ಮಾಮೂಲಿ ದಿನ ಅದೇ ಥರ ಮಾಡ್ತಾ ಇರ್ತಾರೆ. ಸೊ ಈ ಥರ ಮಾಡ್ತಿದ್ದಾರೆ ಅಂತ ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರ ಹತ್ರ, ಆಥರ್ ಹತ್ರ ಬಂದು ಈ ಥರ ಹೇಳ್ತಾರೆ, ನೋಡಿ ಈ ಥರ ತೊಂದರೆ ಆಗ್ತಾಯಿದೆ ನಮಗೆ ಅಂತ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 8. I sent a messenger up to the mountains for Don Anselmo. It took a week to arrange another wedding. When he arrived, he repeated his previous preliminary performance. He wore the same faded cutaway, carried the same stick, and was accompanied by the boy again. He shook hands all around, sat down with the boy behind his chair, and talked about the weather.
finally broached the subject. Don Anselmo, about the ranch you sold to these people, they are good people and want to be your good neighbors always. When you sold to them, you signed a document, a deed, and in that deed, you agreed to several things. One thing was that they were to have the complete possession of the property. Now, Don Anselmo, it seems that every day the children of the village overrun the orchard and spend most of their time there. We would like to know if you, as the most suspected man in the village, could not stop them from doing so in order that these people might enjoy their new home in peace. ಓಕೆ, ಸೊ ಈಗ ಪ್ಯಾರಾಗ್ರಾಫ್ 8ಅಲ್ಲಿ ಏನು ಮಾಡ್ತಾರೆ, ಡಾನ್ ಅನ್ಸೆಲ್ಮೋ ಅಂದರೆ ಹಳ್ಳಿಲಿ ಎಲ್ಲೋ ಬೆಟ್ಟಗಳ ಮಧ್ಯ ಇರ್ತಾನೆ. ಸೊ ಅವನಿಗೆ ಒಂದು ಮೆಸೆಂಜರ್ ಕಳಿಸ್ತಾರೆ, ಅಂದರೆ ಹೋಗಿ ಕರ್ಕೊಂಬ ಅಂತ. ಸೊ ಒಂದು ವಾರ ಆದಮೇಲಿಂದ ಡಾನ್ ಅನ್ಸೆಲ್ಮೋ ಬರ್ತಾನೆ ಮೀಟಿಂಗ್ಗೆ ಅಂತ. ವೆನ್ ಈ ಅರೈವ್ಡ್, ಅವ್ನು ಬಂದಾಗ ಹಿ ರಿಪೀಟೆಡ್ ಇಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಅಂದರೆ ಏನು, ಒಳಗೆ ಬಂದು ಹ್ಯಾಟ್ ತೆಗಿಯೋದು, ಆಮೇಲೆ ಗ್ಲೌಸ್ ತೆಗಿಯೋದು, ಅದನ್ನೆಲ್ಲ ಮುಂಚೆ ಯಾವ ಥರ ಡಿಸ್ಕ್ರೈಬ್ ಮಾಡಿದ್ವಿ ಅದೇ ಥರ ತಿರ್ಗಾ ಮಾಡ್ತಾನೆ. ಈ ದ ಸೇಮ್ ಫೇಡೆಡ್ ಕಟವೇ, ಅಂದರೆ ಸೇಮ್ ಅದೇ ಫೇಡೆಡ್ ಕೋಟ್ ಇತ್ತಲ್ಲ, ಸೇಮ್ ಅದೇ ಕೋಟ್ ಹಾಕೊಂಡು ಬಂದಿರ್ತಾನೆ, ಅದೇ ಕ್ಯಾರಿಡ್ ದ ಸೇಮ್ ಸ್ಟಿಕ್, ಅದೇ ಕೋಲ್ ಹಿಡ್ಕೊಂಡು ಬಂದಿರ್ತಾನೆ. ಮತ್ತು ಅವನ ಜೊತೆ ಬಂದಿದ್ನಲ್ಲ ಹುಡುಗ, ತಿರ್ಗಾ ಬಂದಿರ್ತಾನೆ ಅವನ ಜೊತೆ. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಎಲ್ಲರಿಗೂ ಹ್ಯಾಂಡ್ ಶೇಕ್ ಮಾಡಿ ಕೂತ್ಕೊಂಡ. ಆ ಹುಡುಗ ಮುಂಚೆ ನಿಂತಿದ್ದ ಥರನೇ ಅವ್ನ ಚೇರ್ ಹಿಂದೆಗಡೆ ಬಂದು ನಿಂತ್ಕೋತಾನೆ. ಆ್ಯಂಡ್ ಓದ್ಸಲ ಮಾಡಿದ ಥರನೇ ಫಸ್ಟು ವೆದರ್ ಬಗ್ಗೆ ಅದು ಇದೆಲ್ಲ ಮಾತಾಡ್ತಾನೆ. ಆಮೇಲೆ ಈಗ ಫೈನಲಿ ಐ ಬ್ರಾಚ್ ದ ಸಬ್ಜೆಕ್ಟ್, ಅಂದರೆ ಈ ಆತರು ಫೈನಲಿ ಆ ಸಬ್ಜೆಕ್ಟ್ನ ತೊಗೊಂಡು ಬಂದು ಡಿಸ್ಕಸ್ ಮಾಡೋಕ್ಕೆ ಅಂತ ಶುರು ಮಾಡ್ತಾನೆ. ಅವ್ನು ಹೇಳ್ತಾನೆ, ಡಾನ್ ಅನ್ಸೆಲ್ಮೋ, ನೀವು ಈ ರ್ಯಾಂಚ್ ಅಂದರೆ ಈಗ ಒಂದು ತೋಟದ ಮನೆ ಥರ ಇದ್ದು ಸುತ್ತ ಒಂದಷ್ಟು ಜಾಗ, ಒಂದಷ್ಟು ಎಕರೆ ಜಾಗ ಇರುತ್ತೆ, ಮತ್ತು ಮಧ್ಯದಲ್ಲಿ ಒಂದು ಮನೆ ಇರುತ್ತೆ. ಸೊ ಅದನ್ನು ರ್ಯಾಂಚ್ ಅಂತಾರೆ. ಸೊ ಅವ್ನು ಹೇಳ್ತಾನೆ, ನೀವು ಈ ರ್ಯಾಂಚನ್ನ ಇವ್ರಿಗೆ ಸೇಲ್ ಮಾಡಿದ್ರಿ, ಇವರು ಒಳ್ಳೆ ಜನ, ದೇ ವಾಂಟ್ ಟು ಬಿ ಯುವರ್ ಗುಡ್ ನೈಬರ್ಸ್. ಅಂದರೆ ಈ ಮಕ್ಕಳನ್ನ ಅವರು ಫೋರ್ಸ್ಫುಲ್ಲಾಗಿ ಆಚೆ ಇದು ಮಾಡೋಕ್ಕೆ ದೊಡ್ಡದಾಗಿ ಕಾಂಪೌಂಡ್ ಕಟ್ಟಿ ಮಕ್ಕಳಲ್ಲಿ ಬರ್ದಿರೋ ಥರ ನೋಡ್ಕೋಬೋದು, ಬಟ್ ಆ ಥರ ಅಲ್ಲ, ದೇ ವಾಂಟ್ ಟು ಬಿ ಯುವರ್ ಗುಡ್ ನೈಬರ್ಸ್. ಅವ್ನಿಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ, ನೀವು ಈ ಜಾಗನ ವೆನ್ ಯು ಸೋಲ್ಡ್ ಟು ದೆಮ್, ಯು ಸೈನ್ಡ್ ಅ ಡಾಕ್ಯುಮೆಂಟ್, ಅ ಡೀಡ್, ಆ್ಯಂಡ್ ದ ಡೀಡ್ ಯು ಅಗ್ರಿ ಟು ಸೆವರಲ್ ಥಿಂಗ್ಸ್. ಒನ್ ಥಿಂಗ್ ವಾಸ್ ದಟ್ ದೇ ವೇರ್ ಟು ಹ್ಯಾವ್ ಕಂಪ್ಲೀಟ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ. ಅಂದರೆ ನೀವೀಗ ಒಂದು ಡೀಡ್ ಸೈನ್ ಮಾಡಿದ್ರಲ್ಲ, ಅಂದರೆ ಈ ಹಕ್ಕುಪತ್ರ ಸೈನ್ ಮಾಡಿದ್ರಲ್ಲ, ಅದರಲ್ಲಿ ನೀವು ಎಷ್ಟೊಂದು ಇದಕ್ಕೆ ಒಪ್ಕೊಂಡಿರ್ತೀರಿ. ಅದರಲ್ಲಿ ಒಂದು ಮೇನ್ ಏನಂದರೆ, ಈ ತಗೊಂಡಿರೋ ಓನರ್ಸು ಅವರು ಆ ಜಾಗದಲ್ಲಿ ಏನೇನಿದೆ, ಏನೇನು ಆ ಜಾಗದಲ್ಲಿ ಇರೋದು, ಅಲ್ಲಿರೋ ಮರಗಳು, ಅದು ಇದು ಎಲ್ಲ ಅವ್ರಿಗೆ ಕಂಪ್ಲೀಟ್ ಪೊಸೆಷನ್, ಅಂದರೆ ಅದೆಲ್ಲ ಅದೊಂದು ಸರ್ವ ಹಕ್ಕುಗಳು ಹೊಸದಾಗಿ ತಗೊಂಡಿರೋರಿಗೆ ಸೇರಬೇಕು ಅಂತ ಸೈನ್ ಮಾಡಿದ್ರಿ. ಬಟ್ ಆದರೆ ಈಗ ಡಾನ್ ಅನ್ಸೆಲ್ಮೋ ಎವ್ರಿ ಡೇ ಚಿಲ್ಡ್ರನ್ ಆಫ್ ದ ವಿಲೇಜ್, ಈ ಮಕ್ಕಳು ಬಂದು ಈ ತೋಟದಲ್ಲಿ ಬಂದು ಅಲ್ಲೇ ಬಂದು ಆಟ ಆಡೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ನೀವು ಈ ಹಳ್ಳಿಯ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಆಗಿ ನೀವು ಅವ್ರಿಗೆ ಏನಾದರೂ ಹೇಳಿ ಅಲ್ಲಿ ಬರ್ದಿರೋ ಥರ ನೋಡ್ಕೋಬೋದಾ? ಯಾಕೆ ಅಂದರೆ ಈ ಹೊಸ ಓನರ್ಸು ಅವ್ರು ಆರಾಮಾಗಿ ಅಲ್ಲಿ ಪೀಸ್ಫುಲ್ಲಾಗಿ ಇರಲಿ, ಆ ಥರ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಆಗ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ 9, ಡಾನ್ ಅನ್ಸೆಲ್ಮೋ ಸ್ಟುಡ್ ಅಪ್. We have all learned to love these Americans, he said, because they are good people and good neighbors. I sold them my property because I knew they were good people, but I did not sell them the trees in the orchard. ಸೊ ಈಗ ಪ್ಯಾರಾಗ್ರಾಫ್ 9 ಹೇಳ್ತಾನೆ, ಡಾನ್ ಅನ್ಸೆಲ್ಮೋ ನಿಂತ್ಕೊಂಡು ಹೇಳ್ತಾನೆ, ವಿ ಹ್ಯಾವ್ ಲರ್ನ್ ಟು ಲವ್ ದೀಸ್ ಅಮೆರಿಕನ್ಸ್. ನಾವು ಅಮೆರಿಕನ್ಸ್ನ ಎಲ್ಲರೂ ಇಷ್ಟಪಟ್ಟಿದ್ದೀವಿ, ಅವ್ರು ಒಳ್ಳೆ ಜನ ಅಂತ ಗೊತ್ತು, ಅದಕ್ಕೆ ನಾನು ಅವ್ರಿಗೆ ಲ್ಯಾಂಡ್ನ ಸೆಲ್ ಮಾಡಿರೋದು. ನಾನು ಅವ್ರಿಗೆ ಐ ಸೋಲ್ಡ್ ದಮ್ ಮೈ ಪ್ರಾಪರ್ಟಿ ಬಿಕಾಸ್ ಐ ನ್ಯೂ ದೇ ವರ್ ಗುಡ್ ಪೀಪಲ್. ನಾನು ಅವ್ರಿಗೆ ನನ್ನ ಪ್ರಾಪರ್ಟಿ ಕೊಟ್ಟೆ, ಏನಕ್ಕೆ ಅಂದರೆ ಅವ್ರು ಒಳ್ಳೆ ಜನ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಅವ್ರಿಗೆ ಮಾರಿದೆ. ಆದರೆ ನಾನು ಇದರಲ್ಲಿ ಆ ಪ್ರಾಪರ್ಟಿಲಿರೋ ಮರಗಳನ್ನ ನಾನು ಅವ್ರಿಗೆ ಮಾರಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 10. This was bad, Don Anselmo, I pleaded. When one signs a deed and sells real property, one sells also everything that grows on the land, and those trees, every one of them, are on the land and inside the boundaries of what you sold. ಸೊ ಈಗ ಆಥರ್ ಡಾನ್ ಅನ್ಸೆಲ್ಮೋಗೆ ಹೇಳ್ತಾನೆ, ಇದು ಸರಿ ಆಗಲಿಲ್ಲ ಡಾನ್ ಅನ್ಸೆಲ್ಮೋ. ಯಾಕೆಂದರೆ ಯಾರಾದರೂ ಒಂದು ಹಕ್ಕುಪತ್ರ ಸೈನ್ ಮಾಡಿದ್ರೆ ಆ ಪ್ರಾಪರ್ಟಿನ ಮಾರಿದಾಗ ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್. ಅಂದರೆ ಈಗ ಆ ಲ್ಯಾಂಡಲ್ಲಿ ಬೆಳೀತಾರ ಮರಗಳಾಗಲಿ ಗಿಡಗಳಾಗಲಿ ಅದರಿಂದ ಬರೋದು ಏನೇನಿರುತ್ತೆ ಅದನ್ನೆಲ್ಲ ಆ ವ್ಯಕ್ತಿಗೆ ಮಾರೋದು. ಹಾಗೆ ಅಲ್ವಾ ನಾರ್ಮಲಾಗಿ ಎಲ್ಲ ಕಡೆ ಮಾರೋದು. ಸೊ ಅದಕ್ಕೆ ಹೇಳ್ತಾನೆ, ಎಲ್ಲ ಅದೇ ಥರ ಮಾಡೋದು. ಆ ಲ್ಯಾಂಡಲ್ಲಿ ಏನೇನು ಬೆಳೀತಾರೆ ಮತ್ತು ನೀವು ಆ ಹೇಳಿರೋ ಬೌಂಡ್ರಿ ಇದೆಯಲ್ಲ, ಎಷ್ಟು ಲ್ಯಾಂಡು ಅಂತ ಬೆಳೆದಿರ್ತಾರೆ ಅಷ್ಟರೊಳಗಡೆ ಇರೋದು ಎಲ್ಲನೂ ಹೊಸ್ದಾಗಿ ತೊಗೊಂಡಿರೋರಿಗೆ ಸೇರಬೇಕು. ಸೊ ಅದೇ ಥರ ತಾನೇ ಇರಬೇಕು, ಇದು ನೀವು ಮಾಡಿದ್ದು ಸರಿಯಾಗಿಲ್ಲ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 11.
Yes, I admit that, he said. You know, he added, I am the oldest man in the village. Almost everyone there is my relative, and all the children of Rio and Medio are my sobrinos and nietos, my descendants. Every time a child has been born in Rio and Medio since I took possession of the house from my mother, I have planted a tree for the child. The trees in that orchard are not mine, senor. They belong to the children of the village. Every person in Rio and Medio born since the railroad came to Santa Fe owns a tree in that orchard. I did not sell the trees because I could not. They are not mine. ಸೊ ಈಗ ಪ್ಯಾರಾಗ್ರಾಫ್ 11ನಲ್ಲಿ ಹೇಳ್ತಾನೆ, ಡಾನನ್ ಸೆಲ್ಮಾ ಹೇಳ್ತಾನೆ, ಎಸ್ ಐ ಅಡ್ಮಿಟ್ ದಟ್, ಹಾಂ ಒಪ್ಕೋತೀನಿ. ಹಿ ಆ್ಯಡೆಡ್, ಆದರೆ ನಾನು ಈ ವಿಲೇಜಲ್ಲಿ ನಾನೇ ಓಲ್ಡೆಸ್ಟ್ ಮ್ಯಾನ್, ಅಂದರೆ ಈ ವಿಲೇಜಿನ ಹಿರಿಯ ನಾಗರಿಕ ನಾನೇ ಅಂತ ಹೇಳ್ತಾನೆ. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಇಸ್ ಮೈ ರಿಲೇಟಿವ್. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿರೋರು ಎಲ್ಲರೂ ನನ್ನ ಬಂಧು ಬಳಗನೆ. ಆಲ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆದಿಯೋ ಆರ್ ಮೈ ಸೊಬ್ರಿನೋಸ್ ಆ್ಯಂಡ್ ನಿಯತೋಸ್. ಸೊ ಸೊಬ್ರಿನೋಸ್ ಅಂದರೆ ಈಗ ಇಂಗ್ಲೀಷಲ್ಲಿ ನೆಫ್ಯೂಸ್ ಆ್ಯಂಡ್ ನೀಸಸ್ ಅಂತಾರಲ್ಲ, ಈಗ ಮಾವನ ಮಕ್ಕಳು ಇಲ್ಲ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಆ ಥರ. ನಿಯತೋಸ್ ಅಂದರೆ ಗ್ರ್ಯಾಂಡ್ ಚಿಲ್ಡ್ರನ್, ಅಂದರೆ ಮೊಮ್ಮಕ್ಕಳು ಅಂತ. ಸೊ ಇನ್ನೇನು ಹೇಳ್ತಿದ್ದಾನೆ, ರಿಯೋ ಆ್ಯಂಡ್ ಮೆದಿಯೋ ಎಲ್ಲ ಮಕ್ಕಳು ನನ್ನ ಸೊಬ್ರಿನೋಸ್ ಮತ್ತು ನಿಯತೋಸ್, ಇವ್ರು ನನ್ನೆಲ್ಲ ಡಿಸೆಂಡೆಂಟ್ಸ್, ಅಂದರೆ ಎಲ್ಲ ನನ್ನ ಫ್ಯಾಮಿಲಿಯಿಂದ ಬಂದಿರೋರೆ ಅಂತ ಹೇಳ್ತಾನೆ. ಸೊ ಎವ್ರಿ ಟೈಮ್ ಅ ಚೈಲ್ಡ್ ಹ್ಯಾಸ್ ಬಿನ್ ಬಾರ್ನ್ ಇನ್ ರಿಯೋ ಆ್ಯಂಡ್ ಮೆದಿಯೋ ಸಿನ್ಸ್ ಐ ಟುಕ್ ಪೊಸೆಷನ್ ಆಫ್ ದ ಹೌಸ್ ಫ್ರಮ್ ಮೈ ಮದರ್ ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದ ಚೈಲ್ಡ್. ಸೊ ರಿಯೋ ಆ್ಯಂಡ್ ಮೆದಿಯೋ ಅಲ್ಲಿ ಈ ಜಾಗ, ಈ ಡಾನ್ ಅನ್ಸಲ್ಮೋಗೆ ಅವ್ರ ತಾಯಿಯಿಂದ ಸಿಕ್ಕಿದ ದಿನದಿಂದ ಯಾವಾಗ ಒಂದೊಂದು ಮಗು ಹುಟ್ಟುತ್ತೆ ರಿಯೋ ಆ್ಯಂಡ್ ಮೆದಿಯೋಲಿ, ಅವಾಗ ಒಂದೊಂದು ಮರ ಅವ್ರ ಹೆಸರಲ್ಲಿ ನಾನು ನೆಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ಮರ, ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಸೆನ್ಯೂರ್, ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಸೊ ಆ ಮರಗಳೇನಿದೆ, ಸೆನ್ಯೂರ್ ಅಂದರೆ ಮಿಸ್ಟರ್ ಅಂತ, ಅಂದರೆ ರೆಸ್ಪೆಕ್ಟ್ಫುಲ್ಲಾಗಿ ಸ್ಪ್ಯಾನಿಷಲ್ಲಿ ನಾವು ಇಂಗ್ಲೀಷಲ್ಲಿ ಹೇಗೆ ಮಿಸ್ಟರ್ ಅಂತ ಹೇಳ್ತೀವಿ, ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ಸ್ಪ್ಯಾನಿಷಲ್ಲಿ ಸೆನ್ಯೂರ್ ಅಂತ ಹೇಳ್ತಾರೆ. ಸೊ ಆ ಇದರಲ್ಲಿರೋ ಮರಗಳು ನಂದಲ್ಲ, ದಿ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್, ಈ ವಿಲೇಜಲ್ಲಿರೋ ಮಕ್ಕಳಿಗೆ ಅದು ಸೇರಿರುತ್ತೆ ಅಂತ ಹೇಳ್ತಾನೆ. ಎವ್ರಿ ಪರ್ಸನ್ ಇನ್ ರಿಯೋ ಆ್ಯಂಡ್ ಮೆದಿಯೋ ಬಾರ್ನ್ ಸಿನ್ಸ್ ದ ರೈಲ್ ರೋಡ್ ಕೇಮ್ ಟು ಸಾಂತಾ ಫೆ ಓನ್ಸ್ ಅ ಟ್ರೀ ಇನ್ ದ ಟಾರ್ಚರ್ಡ್. ಸೊ ಈಗೆಲ್ಲ ನಾವು ಯಾವಾಗಿಂದ ಅಂತ ಹೇಳೋದಕ್ಕೆ ಕರೆಕ್ಟ್ ಡೇಟು, ಆ ವರ್ಷದ್ದು ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತೀವಿ. ಬಟ್ ಹಳೆ ಕಾಲದಲ್ಲಿ ಎಸ್ಪೆಷಲಿ ಅವ್ರಿಗೆ ಎಜುಕೇಷನ್ ಇಲ್ಲ ಅಂದರೆ ಯಾವ ವರ್ಷ ಅಂತ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳೋಕೆ ಗೊತ್ತಿರಲ್ಲ. ಸೊ ಅವರು ಹೇಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂದರೆ, ಆ ಸಮಯದಲ್ಲಿ ಏನಾದರೂ ಒಂದು ದೊಡ್ಡ ದೊಡ್ಡ ಇವೆಂಟ್ ಏನಾದರೂ ಒಂದು ನಡೆದಿತ್ತಾ ಅಂತ ಜ್ಞಾಪಕ ಇಟ್ಕೋತಾರೆ. ಸೊ ಈ ಡಾನ್ ಅನ್ಸೆಲ್ಮೋ ಆ ಲ್ಯಾಂಡು ಸಿಕ್ಕಿದ್ದ ಸಮಯದಲ್ಲೇ ರೈಲ್ ರೋಡ್ ಅಂದರೆ ಟ್ರೈನ್ ಸರ್ವೀಸು ಸ್ಯಾಂತಾ ಫೆಗೆ ಬಂದಿದ್ದ ಸಮಯ ಅಂತ ಅದನ್ನು ಇದಿಟ್ಕೊಂಡು ಜ್ಞಾಪಕ ಇಟ್ಕೊಂಡಿರ್ತಾನೆ. ಅವಾಗಿಂದ ಲ್ಯಾಂಡ್ ಡೌನ್ ಬಂತು, ಆ ಸಮಯದಿಂದ ಯಾರ್ಯಾರ ಮಕ್ಕಳು ಹುಟ್ಟಿದ್ದಾರೆ ಅವರೆಲ್ಲರಿಗೂ ಒಂದೊಂದು ಮರನ ಬೆಳೆಸಿದ್ದೀನಿ ಅಂತ ಹೇಳ್ತಾನೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಆ ಮರಗಳನ್ನ ನಾನು ಸೆಲ್ ಮಾಡೋಕ್ಕಾಗಿಲ್ಲ, ಅಂದರೆ ಈ ಹೊಸದಾಗ ಅಮೇರಿಕನ್ಸ್ ತೊಗೊಂಡಿದ್ದಾರಲ್ಲ ಅವ್ರಿಗೆ ನಾನು ಅದನ್ನು ಸೆಲ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅದು ನಂದಲ್ಲ, ನನ್ನ ಆಸ್ತಿ ಅಲ್ಲ, ಅದು ಆ ಮಕ್ಳಿಗೆ ಸೇರಿರೋದು ಅಂತ ಹೇಳ್ತಾನೆ. ಸೊ ಪ್ಯಾರಾಗ್ರಾಫ್ ನಂಬರ್ 12. There was nothing we could do. Legally, we owned the trees, but the old man had been so generous, refusing what amounted to a fortune for him. It took most of the following winter to buy the trees individually from the descendants of Don Anselmo in the valley of Rio and Medio. Okay, so ಇದು ಲಾಸ್ಟ್ ಪ್ಯಾರಾಗ್ರಾಫ್. ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ, there was nothing we could do. ಅವ್ರ ಹತ್ರ ಎಷ್ಟು ಮಾತಾಡಿ ಏನಿದು ಮಾಡಿದ್ರು ಏನೂ ಮಾಡೋಕ್ಕಾಗಿಲ್ಲ. So legally we owned the trees, but the old man had been so generous, refusing what amounted to a fortune for him. ಸೊ ಲೀಗಲ್ ಆಗಿ ಎಲ್ಲ ಹಕ್ಕುಪತ್ರ ಎಲ್ಲ ಸರಿ ಇದೆ, ಎಲ್ಲ ಅಮೇರಿಕನ್ಸ್ಗೆ ಸೇರಬೇಕು. ಯಾಕೆ ಅಂದರೆ ಆ ಲ್ಯಾಂಡಲ್ಲಿ ಏನೇನಿದೆ ಅದೆಲ್ಲ ಅವ್ರಿಗೆ ಸೇರಬೇಕು. ಅಂದರೆ ಲೀಗಲ್ಲಾಗಿ ನೋಡಿದ್ರೆ, ಅಂದರೆ ರೂಲ್ಸ್ ಪ್ರಕಾರ ನೋಡಿದ್ರೆ ಅದೆಲ್ಲ ಆ ಟ್ರೀಸ್ ಕೂಡ ಅಮೇರಿಕನ್ಸ್ಗೆ ಸೇರಬೇಕು. ಬಟ್ ಆದರೆ ಈ ಓಲ್ಡ್ ಮ್ಯಾನು ಎಲ್ಲ ಮಕ್ಕಳಿಗೆ ಅಂತ ಮಾಡಿಟ್ಟಿರ್ತಾನೆ, ಮಕ್ಕಳಿಗೆ ಅಂತಲೇ ಇದು ಮಾಡಿರ್ತಾನೆ. ಹಿ ಹ್ಯಾಡ್ ಬೀನ್ ವೆರಿ ಜನರಸ್. ಮತ್ತು ಈ ರೆಫ್ಯೂಸ್ಡ್ ವಾಟ್ ಅಮೌಂಟೆಡ್ ಟು ಅ ಫಾರ್ಚೂನ್ ಫಾರ್ ಹಿಮ್, ಅಂದರೆ ಈ ಎಕ್ಸ್ಟ್ರಾ ಜಾಗ, ಎಕ್ಸ್ಟ್ರಾ ಇದಕ್ಕೆ ಎಲ್ಲನೂ ಇವ್ರು ದುಡ್ಡು ಆಫರ್ ಮಾಡಿರ್ತಾರಲ್ಲ, ಅದನ್ನು ಅವ್ನು ರೆಫ್ಯೂಸ್ ಮಾಡಿರ್ತಾನೆ, ನನಗೆ ಬೇಡ ಅಂತ ಹೇಳಿರ್ತಾನೆ. ಸೊ ಇಟ್ ಟುಕ್ ಮೋಸ್ಟ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲಿ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಆ್ಯಂಡ್ ಮೆದಿಯೋ. ಸೊ
ಯೂಶಲಿ ಇದನ್ನ ಅವರು ಈ ಅಮೆರಿಕನ್ಸ್ ಏನಿರ್ತಾರೆ ಗೊತ್ತಾ, ಆ ಜಾಗನ ಸಮ್ಮರ್ ರೆಸಿಡೆನ್ಸ್ ಆಗಿ ಯೂಶಲಿ ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಬೇಸಿಗೆಗಾಲದಲ್ಲಿ ರಜಾ ಇರುತ್ತಲ್ಲ, ಈಗ ಸ್ಕೂಲ್ನೆಲ್ಲ ರಜಾ ಸಿಗುತ್ತಲ್ಲ, ಆ ಥರ ಸಮಯದಲ್ಲಿ ಬಂದಲ್ಲಿರೋಕೆ ಇದು ಮಾಡ್ತಾರೆ. ಸೊ ಅವ್ರು ಅಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನೆಕ್ಸ್ಟ್ ಇಯರ್ ಅಂದರೆ ವಿಂಟರ್ ಸಮಯದಲ್ಲಿ ಅವ್ರು ಇಲ್ಲದೇ ಇದ್ದಾಗ, ಸೊ ಆ ಫುಲ್ ವಿಂಟರಲ್ಲಿ ಏನು ಮಾಡ್ತಾರೆ, ಒಂದೊಂದು ಮರಗಳನ್ನು ಇಂಡಿವಿಜುವಲಿ ಈ ಡಿಸೆಂಡೆನ್ಸ್ ಡಾನ್ ಅನ್ಸೆಲ್ಮೋ ಅವನು ಹೇಳಿರ್ತಾನೆ ಎಲ್ಲ ನನ್ನ ಸೊಬ್ರಿನೋಸ್ ನಿಯತ್ತೋಸ್ ಅಂತ ಮಕ್ಳುಗಳು. ಸೊ ಆ ಮಕ್ಳುಗಳು ಒಬ್ಬೊಬ್ಬರಿಂದನೇ ಅದನ್ನು ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಇದು ಮಾಡಿಸ್ಕೊಂಡು ಅದನ್ನು ಒಂದೊಂದು ಮರ ಆಗಿ ಸಪ್ರೇಟ್ ಆಗಿ ತಗೋತಾರೆ. ಯಾಕೆಂದರೆ ಅಲ್ಲಿ ಒಳಗಡೆ ಮಕ್ಕಳು ಬಂದು ಗಲಾಟೆ ಮಾಡದೇ ಇರೋ ಥರ ನೋಡ್ಕೊಳ್ಳೋಕ್ಕೆ. ಸೊ ಇದು ಚಾಪ್ಟರು. ದಿಸ್ ಇಸ್ ಅ ವೆರಿ ಸಿಂಪಲ್ ಚಾಪ್ಟರ್, ಬಟ್ ಇದರಲ್ಲಿ ಮೇಯ್ನ್ ನೋಡಬೇಕಾಗಿರೋ ಪಾಯಿಂಟ್ಸ್ ಏನೇನು, ಫಸ್ಟು ಇದರಲ್ಲಿ ಇಂಗ್ಲೀಷ್ ಮಾತ್ರ ಅಲ್ಲ, ಸ್ಪ್ಯಾನಿಷ್ ವರ್ಡ್ಸ್ ಕೂಡ ಇದೆ. ಸೊ ಆ ವರ್ಡ್ಸನ್ನು ಕಲಿಯೋದು ಇಂಪಾರ್ಟೆಂಟು. ಸೊ ಸೆಕೆಂಡು, ಹೆಂಗೆ ಡಿಸ್ಕ್ರೈಬ್ ಮಾಡ್ತಾರೆ ಈ ಜಾಗನ ಮತ್ತು ಆ ಮನುಷ್ಯನ, ಅದು ನೋಡ್ಕೋಬೇಕು. ಆಮೇಲೆ ಥರ್ಡು, ಈ ಡೀಲ್ ಮಾಡಿದ್ದು ಅವರು ಏನೇನು ಒಪ್ಕೊಂಡಿರ್ತಾರೆ ಅದು ಯಾವ ಥರ ಚೇಂಜ್ ಆಯಿತು, ಅಂದರೆ ಈ ಮರಗಳ ಪ್ರಶ್ನೆ ಬಂತು, ಮಕ್ಕಳು ಒಳಗೆ ಬರೋ ಪ್ರಶ್ನೆ ಬಂತು, ಅದು ಯಾವ ಥರ ಚೇಂಜ್ ಆಯಿತು, ಅದನ್ನು ಈ ಆಥರು ಮತ್ತು ಅವನ ಫ್ರೆಂಡ್ಸ್ ಅಮೇರಿಕನ್ಸು ಅದನ್ನು ಯಾವ ಥರ ಡೀಲ್ ಮಾಡಿದ್ರು ಅದನ್ನು ನೀವು ಓದಿ ಒಂದು ಸಮ್ಮರಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಗೈಸ್. ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಸಿ ಯು.